ಬಾ ನಿಮ್ಮ ಅಪ್ಪದಿನಿ ಅಪ್ಪದ್ರೆ ಎಲ್ಲ ಏನು ಸೌರಾಡೋದ ಅಲ್ವೇ ಮಗಳ ನಮ್ಮೂರಾಗ ಬೀದಿ ಕಾಮಂಡ್ರು ಹೆಚ್ಚಾಗ್ಯಾರ ನೀನು ಒಬ್ಬಕ್ಕೆ ರಸ್ತೆದಾಗ ಇಲ್ಲಿ ನಿಲ್ಬೇಡವ ಒಬ್ಬ ಗಂಡಸು ಬಿಟ್ಟಾಗ ಅಲ್ಲೂ ಮಾತ್ರ ಕಿಸಿ ಬೇಡವ ಮಗಳ ಯಪ್ಪ ನಾ ಬಾಳ ಹುಷಾರದೀನಿ ಇಂಥ ಗಂಡಸರ ಬಗ್ಗೆ ಮಗಳ ಮಲ್ಲವ ಅನ್ಯ ಸುದ್ದಿ ಕೇಳದಾಗಿಂದ ನಿಮ್ಮ ಅಪ್ಪನ ಹೊಟ್ಟಿ ಡೌ ಡೌ ಅಂತ ಬಡ್ಕೊತಿದ್ವಿ ಮಗಳ ಏನ್ ನಿನ್ನ ಕುರಸಾಲೆ ನೀನು ಸುದ್ದಿ ಹೇಳ್ತೀವ ಏನು ಬೇರೆ ಸುದ್ದಿ ಹೇಳ್ತೀವ ನೀನು ಮಗಳ ನಾವು ನಡಾತ ನಿಮ್ಮ ಅಪ್ಪಗ ಅವನು ನಿಮ್ಮ ಅವನ್ ಕೊಟ್ಟಾಗ ಅವನ ಗುದುಮರ್ಗೆ ಹಾಕಿ ಬಾಳ ಟೆನ್ಷನ್ ಆಗಿ ನಿಮ್ಮ ಅಪ್ಪಗ ಬಾಳ ನೆನಪಿನ ಶಕ್ತಿ ಕಡಿಮೆ ಐತಿವೆ ನಿಮ್ಮ ಅವನು ನಮ್ಮ MLA ಸಾಹೇಬ್ರ ಮನೆಯಾಗ ಕಾರ್ಯಕ್ರಮ ಐತಂತ ಹೇಳ್ಯಾರವ ನಿನ್ನೂ ಕರ್ಕೊಂಡ್ ಬಾ ಅಂತ ಅಂದಾರವ ಬಾರವ ಇನ್ನು ಹೋಗೋಣ ನಿನ್ನ ರೂಪಾಕ ನಿಮ್ಮವನು ಇದು ಹರಿ ಬ್ಯಾಡ ಯಾಕೋ ನಿಮ್ಮ ವಾವ್ ಡ್ಯಾಡಿ ದಿಸ್ ಈಸ್ ಫ್ಯಾಷನ್ ಬ್ಲೌಸ್ ಇದಕ್ಕೆ ಹರಿ ಬಂತವ ಇದಕ್ಕೆ ಇದಕ್ಕೆ ಲುಂಗಿ ಅಂತ ಮತ್ತೆ ಹರಿ ಬಲ್ಲದ ಚೀನಾದಾಗುಂಟೆ ನೀನು ನಾನು ಯಾಕೆ ಮಾಡ್ತಿ ಬಾಬಾ ನಾನು ಬರ್ತೇನೆ ಹೋಗೋಣ ಮನೆಗೆ ನಿಮ್ಮವನು ಅವನು ಶಿವರಾತ್ರಿ ಅವನು ಗಿಜಿ 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 ಒಂದರ ಏನಂದಾರ ಹೌದೌದು ಅವನು ಮಗಳಿಗೆ ಒಂದು ಸೀರೆ ತಂದು ಕೊಟ್ಟಿಲ್ಲ ಅಂತ ಆಯ್ಕೆಬಾರ್ದ ಮಂದಿ ಅಂತಾರ ಇವ ಬಸವಣ್ಣ ಮೊದಲ ಅಂತಾನ ಅದಕ್ಕ ಒಂದ್ ಸೀರೆ ತಂದಿನಿ ಉಟ್ಕೊಂಡ ಅಂತ ಅರಿವಿ ಎಲ್ಲ ಬೇಡ ಡ್ಯಾಡಿ 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 ನೀ ಇಲ್ಲ ಡ್ಯಾಡಿ ನೀ ಇರ್ತಾನಿಲ್ಲ ಮಾಮ ಇದ್ದ ತೆಗೆದು ಹಾಕಿನಿ ಇನ್ನು ಮುಂದೆ ತಮ್ಮ ಇಲ್ಲ ಅವ ಖುಷಿ ತುಪ್ಪ ಭಾಳ ತುಟ್ಟಾಗಿತ್ತು ಅದಕ್ಕೆ ಕೈಲೇ ಸಾವಕಾಶ ಕೊಡಕತ್ತಿದ್ದೆ ತುಪ್ಪ ತಮ್ಮ ಮಾನ ಮಗಳು ಬೇಯವ್ವ ಸಿರಿ ಕೊಡು ಅದೇನಾಗಲ್ಲ ಕೊಡು ಕೊಡು ನಮ್ಮಪ್ಪ ಪಿಕ್ಚರ್ ತೋರಿಸ್ತಾನೆ ನಾನು ನೆಕ್ಸ್ಟ್ ಮಾಡ್ತೀನಿ ಸರಿ ಟೋಕನ್ ನಂಬರ್ ಯಾವ ಈಗ ಮಾಡಿದ ಯಪ್ಪ ಹಿಂಗ್ ಹಾಕ್ತೀನಿ ಅಣ್ಣ ಹಿಂಗ್ ಹಾಕಿದ್ರೆ ಏನು ನೋಡ ಅಯ್ಯ ಕೊಡ್ತಾರೆ ನೀನು ಹಾಕ್ತಾರೆ ಹಿಂಗ್ ಯಾವ ಹಾಕೋತಾರೆ ಹಿಂಗ್ ಹತ್ತಾರೆ ಮಗ ನಿಮ್ಮ ಅವ್ದು ಬಹಳ ನೆನಪಾಗಕತ್ತೈತಿ ಒಂದ್ ಸ್ವಲ್ಪ ಇದ ಖುಷಿಗೆ ಒಂದಿಟ್ಟು ಏನಾರ ಕೊಡ್ತೀನ ಕೊಡ್ತೀನಿ ನೋಡಿ ಈಗ ನಿನ್ನಂತ ಅಪ್ಪ ಇಲ್ಲ ಮಗಳು ಇಲ್ಲ ನಿನ್ನ ಮಗಳು ಇಲ್ಲ ಮನಲ್ಲಿ ನೀನೇ ಇಲ್ಲ ನೀನು ನನ್ನ ಜೀವ ನೀನು ನನ್ನ ದೈವ ಯಾವ ದೇವರಿಂದ ಬರುವ ಎಂದು ನಾನು ಕೊಡ್ತೇನೆ ನೀನ್ ಸಾಮಾನ್ ಚತಿರ್ತ ಕುಳಿತಿರುವ
ನನ್ನ ಪ್ರತಿಯೊಂದು ಗುಪ್ತ ವ್ಯವಹಾರದಲ್ಲಿ ಗುಪ್ತಾಚಾರದಂತೆ ನನ್ನ ಕಾಲ ಸಾಗಾಣಿಕೆ ಕೆಲಸಗಳಿಗೆ ವಿಘ್ನ ಎಂಬ ಚಕ್ರ ಇವ ರಚಿಸುವ ಆ ನಿಯತ್ತಿನ ಇನ್ಸ್ಪೆಕ್ಟರ್ ಕಿರಣನಿಗೆ ಯಮಲೋಕದ ದಾರಿ ತೋರಿಸಿದಾಗಲೇ ನನ್ನ ಗುಪ್ತವಾದ ಕೆಲಸಗಳು ಸುಗಮವಾಗಿ ಸಾಗುತ್ತವೆ. ಏ ಕಿರಣ, ನಾನು ನೀನು ಒಂದೇ ಕಾಲೇಜಿನಲ್ಲಿ ಓದುವಾಗಲೇ ಬದ್ಧ ವೈರಿಯಾಗಿ ನನಗೆ ಅವಮಾನ ಮಾಡಿಸಿದ್ದು ಮರೆತಿಲ್ಲ, ಮರೆಯಲು ಸಾಧ್ಯವಿಲ್ಲ. ಓಹೋ, ನನ್ನ ಕಡು ವೈರಿ ಇತ್ತ ಕಡೆನೇ ಬರ್ತಾ ಇದೆ. ಬರಲಿ. ಎಲ್ಲ ಕಿರಣ, ಅವತ್ತು ಕಾಲೇಜಿನಲ್ಲಿ ಯಶೋಧ ಎಂಬ ಹುಡುಗಿಯನ್ನು ಹತ್ತಿ ಮುತ್ತಿಡುವಾಗ ನೀನು ನನ್ನ ಕೆನ್ನಿಗೆ ಬಾರಿಸಿದ್ದು ನೆನಪಿದೆಯಾ ಮಗನೇ? ಕಷ್ಟಪಟ್ಟು ದುಡಿದ ರೈತನ ಮಾಲನ್ನು ಕಮ್ಮಿ ರೇಟಿನಲ್ಲಿ ಟೆಂಡರ್ ಹಾಕಿ ರೈತರ ಜೀವನದಲ್ಲಿ ಕತ್ತಲ ಬೆಳಕಿನ ಆಟ ಆಡುವ ದುಷ್ಟ ನೀನು. ಅಷ್ಟೇ ಅಲ್ಲ, ಗಿಡದಿಂದ ಗಿಡಕ್ಕೆ ಹಾರುವ ನಿನ್ನಂತ ಮಂಗನ ಮಕ್ಕಳನ್ನು ಮರೆಯಲು ಸಾಧ್ಯವಿಲ್ಲವೇ? ನನ್ನನ್ನು ಮಂಗಳ ಜಾತಿಗೆ ಹೋಲಿಸ್ತೀಯ ಮಗನೇ? ನಾನು ಎಂತವನು, ನನ್ನ ತಂದೆ ಯಾವುದೆನ್ನುವುದು ನಿನಗೆ ಗೊತ್ತು. ಗೊತ್ತಲೇ ಗೊತ್ತು. ನೀನೊಬ್ಬ ನಾಲಾಯಕ ಎಮ್ಮೆಲ್ಲೆ ಕೈ ಚೀಲ ಎನ್ನುವುದು ಗೊತ್ತು. ರಾತ್ರಿ ಕಷ್ಟಪಟ್ಟು ಕಣ್ಣಿಗೆ ಬಿಟ್ಟುಕೊಂಡ ಬಂದ ಬೆಳೆಯನ್ನು ಮಾರ್ಕೆಟ್ಗೆ ತಂದಾಗ ರೈತರ ಗೋಡು ಮುರಿಯುವ ನಯ ವಂಚಕ ಎನ್ನುವುದು ಗೊತ್ತು. 60 ಹಳ್ಳಿಯಲ್ಲಿ ಅರಸನಂತೆ ಮೆರೆಯುತ್ತಿದ್ದ ರಾಮನ ಸರ್ವಾಸ್ತಿಯನ್ನು ನುಂಗಿ ನೀರು ಕುಡಿದ ನಾಲಾಯಕ. ರೈತರ ಮಾಲೊಂದನ್ನು ಬೇರೊಂದು ದೇಶಕ್ಕೆ ಮಾರಿಕೊಳ್ಳುವ ಬಂಡ ಸುಳೆ ಮಗ ಎನ್ನುವುದು ಗೊತ್ತು. ಕಂಡವರ ಮನೆಯಲ್ಲಿ ಕಣ್ಣು ಹಾಕುವ ತುಳಿದ ಬೆಕ್ಕಿನ ದೂರ ಎನ್ನುವುದು ಗೊತ್ತಲೇ ನಾಗೇಂದ್ರ? ಸಿಕ್ಕ ದೊಡ್ಡ ಅರಮನೆಗಳಲ್ಲಿ ತುಳಿದ ತಿಂದು ತೇಗಿದ ಈ ಕೊಬ್ಬಿನಿಂದ ಹೋಗ ಬೆಕ್ಕಿನ ಮುಂದೆ ನುಂಗುವ ಬಡಕ ಇರುವುದು ಎತ್ತರವನ್ನು ಮಾಡಿಸಿದಂತಾಯಿತು ನಿನ್ನ ಸ್ಥಿತಿ. ಧರ್ಮದ ನೀರು ತರುತ್ತೀನಿ. ರೈತರ ಮಕ್ಕಳ ಜೀವನದಲ್ಲಿ ಹಾವು ಮುಂಗುಸಿ ಆಡುವ ನಿಮ್ಮ ಕರ್ಮದ ನಾಟಕಕ್ಕೆ ಅಂತ್ಯದ ನಾಂದೆ ಹಾಡಿ ರೈತರ ಮಕ್ಕಳಿಗೆ ನೇದ ಕಿರೀಟ ತೊಡಿಸ್ತೀನಿ. ಹಣಕ್ಕಾಗಿ ಕಪ್ಪೆಯಂತೆ ಬಾಯಿ ತೆಗೆದುಕೊಂಡು ಕುಳಿತುಕೊಂಡ ನಿನ್ನಂತ ಸೂಳೆ ಮಗ ಆಗಲಾರ ಈ ಕಿರಣ. ಈ ದುನಿಯಾದಲ್ಲಿ ಸುಖದ ಜೀವನ ನಡೆಸಬೇಕಾದರೆ ಸೂಳೆಯಾದರೇನು, ಹಣವಂತರು ಮಲಗಿದ ಹಾಸಿಗೆ ತೆಗೆದರೂ ತಪ್ಪೇನು? ನೀನೊಬ್ಬ ರೈತರಿಗೆ ನ್ಯಾಯ ದೊರಕಿಸಿಕೊಡಲು ನಮ್ಮಂತವರೊಂದಿಗೆ ಹೋರಾಟ ಮಾಡಲು ಸಿದ್ಧವಾದರೆ ಹೆಚ್ಚಿಗೆ ಮೋಸಗಾರರು ಅಲ್ಲ ಪಂಗರು. ಸರ್ಕಾರದ ಖಜಾನೆಯನ್ನು ನುಂಗುವ ತಾಯಿಗಂಡ ರಾಜಕಾರಣಿಗಳಿದ್ದಾರೆ. ನಮ್ಮಂತವರನ್ನು ಎದುರು ಹಾಕಿಕೊಳ್ಳುವುದು ಒಂದೇ, ನಿನ್ನ ಹೆಂಡತಿ ಮುಂದೆಯಾಗುವುದು ಹಗಲ ರಾತ್ರಿ ದುಡಿದು ಈ ದೇಶಕ್ಕೆ ಅನ್ನ ಹಾಕುವ ದೇವರ ಮಕ್ಕಳೊಂದಿಗೆ ನೇರ ಮೋಸದಾಟ ಆಡುವ ನಿನ್ನಂತ ರೈತ ದ್ರೋಹಿಗಳನ್ನು ಮಟ್ಟ ಹಾಕಲು ನಿನ್ನ ಪ್ರಾಣವಾಗುವ ಪರವಾಗಿಲ್ಲ. ರೈತರ ತತ್ತು ರೈತರ ಬಾಯಿಗೆ ಬರುವಂತೆ ಮಾಡುವುದೇ ನನ್ನ ಆನೆಯಂತೆ ಮಗ ತುಂಬಿಕೊಂಡಿರುವಿಯ ಬಂಕೆ. ನಿನ್ನಂತ ನೀ ಎತ್ತಿನ ಇನ್ಸ್ಪೆಕ್ಟರ್ ಅನ್ನು ಯಾವ ದಾರಿಗೆ ತರಬೇಕೆನ್ನುವ ಅಂಕುಶ ನಮ್ಮ ಕೈಯಲ್ಲಿದೆ. ನಮ್ಮ ಅಂಕುಶ ದಾರಿ ಇಬ್ರಾಹಿಂ ಅಂತ
ನರಾಂತಕರ ಕೈಯಲ್ಲಿದೆ ಮರಿ. ಇಲ್ಲಿ ಪುಲಿಯಾಟಿಗೆ ಕೇಕೆ. ಈ ಭೂಮಿಯ ಮೇಲೆ ನನ್ನ ಉಸಿರುವರೆಗೂ ರೈತರಿಗೆ ಅನ್ಯಾಯ ಮಾಡುವ ನಿನ್ನಂತ ಕ್ರಿಮಿನಲ್ಸ್ ಅಂಗಡಿ ಮಾಲೀಕನೇ ಇರಲಿ, ಆ ದೇವೇಂದ್ರಂತ ಭ್ರಷ್ಟ ರಾಜಕಾರಣಿ ಇರಲಿ, ನನ್ನ ಕಾನೂನೆಂಬ ಅಸ್ತ್ರದಿಂದ ನಿಮ್ಮಂತ ದುಷ್ಟಗಳನ್ನು ಸಂಹಾರ ಮಾಡುವುದೇ ನನ್ನ ಛಲ. ಛಲವೇ ನನ್ನ ಬಲ, ಬಲವೇ ನನ್ನ ಕಷ್ಟ, ಶಕ್ತಿಯೇ ನನ್ನ ರಕ್ಷಣೆ. ರಕ್ಷಣೆಯ ಮೂಲ. ವರ್ಷಾನುಗಟ್ಟಲೆ ಉಪವಾಸ, ಉಪ್ಪಿನ ಸತ್ಯಾಗ್ರಹ ಚಳವಳಿ ಮಾಡಿ ಕೆಂಪು ಮಾತೆ ಬ್ರಿಟಿಷರನ್ನು ಒತ್ತು ಓಡಿಸಿ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟ ಪಿತಾಮಹನನ್ನು ಗುಂಡಿಟ್ಟುಕೊಂಡ ಗೋಡ್ಸೆ ಅವನು ನಮ್ಮವನೇ. 17 ವರ್ಷ ಇಡೀ ಭಾರತ ದೇಶವನ್ನು ಗಂಡಸರಂತೆ ಆಳಿದ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನು ಗುಂಡಿಟ್ಟುಕೊಂಡವನವಳ ಅಂಗರಕ್ಷಕನಲ್ಲವೇ? ಇನ್ನು ಈಗ ತಾನೇ ಕಣ್ಣು ಬಿಡುವ ಗುಬ್ಬಿ ಮರಿ ನೀನು. ಹೇಗೆ ಬೇಟೆಯಾಡಿ ಅಮಲೋಕಕ್ಕೆ ಕಳಿಸಬೇಕೆನ್ನುವುದು ನಮಗೆ ಚೆನ್ನಾಗಿ ಗೊತ್ತು. ಉತ್ತರ ಕುಮಾರ ಪೌರುಷ ಒಳಮುಳೆಯನ್ನು ಹಾಗೆ ಈ ನಿನ್ನ ಗೋಳು ಬೆದರಿಕೆಗೆ ನನ್ನ ಮನ ಕಾಯುವ ನಾಯಿ ಸಹಿತ ಅನ್ನುವುದಿಲ್ಲ. ಅಂತದರಲ್ಲಿ ಈ ಕರ್ನಾಟಕ ಜನತೆ ರಕ್ಷಣೆ ಮಾಡುವ ಈ ಕಾಕಿ ಅನ್ನುತ್ತದೆ. ಅದರಲ್ಲೂ ಸಾಧ್ಯವಿಲ್ಲ ಮಗನೇ. ಈಗ ತಾನೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ಸೇರಿಕೊಂಡಿದ್ದೀಯ. 4 ದುಡ್ಡು ಮಾಡಿಕೊಳ್ಳುವುದನ್ನು ಕಲಿತುಕೋ. ಅದನ್ನು ಬಿಟ್ಟು ದಕ್ಷತನ ಪ್ರಮಾಣತನ ಸತ್ಯವೆಂದು ಕಾನೂನಿನ ಹೋರಾಟ ಮಾಡಲು ಹೋದರೆ ನಾಳೆ ನೀನು ಸತ್ತಾಗ ಮಣ್ಣಿಗೆ 4 ಕಾಸು ಇರುವುದಿಲ್ಲ, ಅರ್ಥ ಮಾಡಿಕೋ. ಹಾಗೆ ನಾವರು ಮನಸ್ಸು ಬದಲಿಸುವ ಬುದ್ಧಿ ಬಂದರೆ ನನ್ನ ಅರಮನೆಯ ಮೃದಂಗ ಬಾಗಿಲಿಗೆ ಬಂದು ಗಟ್ಟಿಯಾಗು. ಬರುತ್ತೇನೆ. ಗುಡ್ ಬೈ. ದೇವೇಂದ್ರ, ಮಣ್ಣಲ್ಲಿ ಮಣ್ಣಾಗಿ, ನೀರಲ್ಲಿ ನೀರಾಗಿ, ಬಿಸಿಲಲ್ಲಿ ಬಿಸಿಲಾಗಿ ಇಡೀ ದೇಶಕ್ಕೆ ಅನ್ನ ಹಾಕುವ ದೇವರ ಮಕ್ಕಳೊಂದಿಗೆ ಅನ್ಯಾಯದ ಮೋಸದಾಟ ಆಡುವ ನಿಮ್ಮಂತ ತಾಯಿ ಗಂಡರಿಗೆ ನಾನು ಸಿಡಿದಂತ ಸಿಂಹನಾಗಿ ನನ್ನ ಕಾನೂನಿನಿಂದ ನಿಮಗೆ ಶಿಕ್ಷೆ ಕೊಡಿಸಿ ರೈತರ ಹಸಿರು ಕ್ರಾಂತಿಯ ಬಾವುಟವನ್ನು ವಿಧಾನಸೌಧದ ಮುಂದೆ ಹಾರಿಸದಿದ್ದರೆ ನಾನು ಇನ್ಸ್ಪೆಕ್ಟರ್ ಕಿರಣ್ ಕುಮಾರನೇ ಅಲ್ಲ. ತಾವ್ಯಾರಿಂದ ನನಗೆ ತಿಳಿಲಿಲ್ಲ. ನಾನು ಈ ಊರಿಗೆ ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ಅಂತ. ಇಲ್ಲಿ ನನ್ನ ಗೆಳೆಯನಾದ ರಾಮು ನನಗೆ ನೋಡಿ, ಸುದ್ದಿ ಬೆಳೆಸಿ ಮಾತಾಡೋಕ್ಕಿಂತ ನೇರವಾಗಿ ನನ್ನಿಂದ ಏನು ಸಹಾಯ ಬೇಕಿತ್ತು ಹೇಳಿ. ಸ್ವಲ್ಪ ದಯಮಾಡಿ ಕವಿಗಳ ಮನೆಯನ್ನು ತೋರಿಸ್ತೀರಾ? ಅವನೊಬ್ಬ ಹುಚ್ಚ ಕವಿ, ಇವನೊಬ್ಬ ಹಾಫ್ ಇನ್ಸ್ಪೆಕ್ಟರ್. ನೀವು ಏನೋ ತೆನೆಯಲ್ಲಿ ಗುಣಗುಡುತ್ತಿರುವಂತೆ ಕಾಣುತ್ತದೆ. ಏನಿಲ್ಲ, ನೀವು ಹುಡುಕಿಕೊಂಡು ಬಂದ ಕವಿಗಳು ಯಾವ್ದರೊಂದು ಹಳೆ ಮಂದಿರದಲ್ಲಿ ಬಿದ್ದಿರಬೇಕು, ಹುಡುಕಿಕೊಂಡು ಹೋಗಿ. ಸ್ವಲ್ಪ ನಿಲ್ತೀರಾ? ನನ್ನನ್ನು ನಿಲ್ಲಿಸಿದ ಕಾರಣ? ನಿಮ್ಮ ಹೆಸರೇನು? ನನ್ನ ಹೆಸರು ಸರೋಜ ಅಂತ. ತಮ್ಮ ಹೆಸರು? ನನ್ನ ಹೆಸರು ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಅಂತ. ಇಲ್ಲಿ ನನ್ನ ಗೆಳೆಯನಾದ ರಾಮು. ಹೌದು, ಅಂದರೆ ನನ್ನ ಪರಿಚಯ ನಿಮಗೆ ಹೇಗೆ ಗೊತ್ತು? ಸರೋಜ, ನಾನು ನೀನು ಒಂದೇ ಕಾಲೇಜಿನಲ್ಲಿ ಓದಿದ್ದೆವು. ಅಂದು MA ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದಲ್ಲಿ ಸವಿ ನೆನಪು ಸಾವಿರ ನೆನಪು ಎಂಬ ಮಧುರ ಗೀತೆಯನ್ನು ವೇದಿಕೆ ಮೇಲೆ ಹಾಡಿದ್ದು ನೆನಪಿದೆ ತಾನೆ? ಹೌದು, ಅದೆಲ್ಲ ಹಳೆ ಕತೆ. ನನಗೀಗ ಅರ್ಜೆಂಟ್ ಕೆಲಸ ಇದೆ, ನಿಮಗೆ ಹೋಗಲು ದಾರಿ. ಸರೋಜ, ನಿನ್ನ ಒಂದು ಮಾತು ಕೇಳಲೆ. ಸರೋಜ, ಅಂದು ನೀವು ಹಾಡಿದ ಹಾಡು ಇವತ್ತಿಗೂ ನನ್ನ ತಲೆಯಲ್ಲಿ ಗುಣಗುಡುತ್ತಲೇ ಇದೆ. ನೋಡಿ, ನೀವು ಕೇಳುವ ಮಾತು ಒಳ್ಳೆಯದೇ ಆಗಿರಬೇಕು. ಸರೋಜ,
ನಿನ್ನನ್ನೇ ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳುವುದೇ ನನ್ನ ಬಲವಾದ ಆಸೆ. ನೋಡಿ ಇನ್ಸ್ಪೆಕ್ಟರ್ ಕಿರಣ್, ಪ್ರೀತಿ ಎಂಬ ಸಾಗರಕ್ಕೆ ಧುಮುಕಬೇಕಾದ್ರೆ ಕಾಯಿ ಎಂಬುದನ್ನು ಕಟ್ಟಿಕೊಂಡು ಧುಮುಕಿದರೆ ಚಂದ. ಸರೋಜ, ನೀನು ಒಪ್ಪಿದರೆ ಜೋಡಿ ಹಕ್ಕಿಗಾಗಿ ಬೆಳ್ಳಿ ಮೋಡದಲ್ಲಿ ಹಾರಾಡೋಣ, ಏನಂತೀಯ ಸರೋಜ? ನೋಡಿ ಕಿರಣ್, ಪ್ರೀತಿ ಎಂಬುದು ಮುಳ್ಳಿನ ಗಿಡ ಇದ್ದ ಹಾಗೆ. ಮುಳ್ಳಿನ ಗಿಡ ಕೆಳಗೆ ನೆರಳಿನಿಂದ ಕೂತುಕೊಂಡರೆ ಅದು ಎದ್ದಾಗ ನೆತ್ತಿಗೆ ಚುಚ್ಚುತ್ತದೆ, ಧೈರ್ಯವಾಗಿ ಕೆಳಗೆ ಕೂತುಕೊಂಡರೆ ಎದೆಗೆ ಚುಚ್ಚುತ್ತದೆ ಅಲ್ಲವೇ? ಸರೋಜ, ಪ್ರೀತಿಸಲು ಸಿದ್ಧವಾದ ಮೇಲೆ ಗುಲಾಬಿ ಹೂವಿನ ಗಿಡವಾದ್ರೇನು, ಮುಳ್ಳಿನ ಗಿಡವಾದ್ರೇನು, ಧೈರ್ಯ ಮಾಡಿ ಕುಳಿತುಕೊಂಡಾಗಲೇ ಪ್ರೀತಿ ಎಂಬ ಶಬ್ದಕ್ಕೆ ಅರ್ಥ ಬರ್ತದೆ. ಭಯಪಟ್ಟುಕೊಂಡು ಪ್ರೀತಿಸುವುದನ್ನು ಬಿಟ್ಟರೆ ಆ ಪ್ರೀತಿಗೆ ಅರ್ಥವೇ ಇರುವುದಿಲ್ಲ. ಸರೋಜ, ನಾನು ನಿನ್ನ ತುಂಬಾ ಪ್ರೀತಿಸುತ್ತೇನೆ, ಮುಂದಾದರೂ ಪ್ರೀತಿಸುತ್ತಾ ಇರುತ್ತೇನೆ. ಪ್ಲೀಸ್ ನನ್ನ ಪ್ರೀತಿಗೆ ಏಳು ನೀರು ಬಿಡಬೇಡಿ. ಈ ನಿಮ್ಮ ಮಾತಿಗೆ ನಾನೇನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ನಾನು ಮೂಕಳಾಗಿ ಬಿಟ್ಟೆ. ಅಂದರೆ ನೀನು ನನ್ನನ್ನು ಪ್ರೀತಿಸ್ತೀಯಾ? ಹೋಗಿ, ನನಗೆ ತುಂಬಾ ನಾಚಿ ಆಗುತ್ತೆ. ಸರೋಜ, ಒಂದೇ ಒಂದು ಸಾರಿ ನಿನ್ನ ಕೋಗಿಲೆಯ ದನಿಯಿಂದ ಐ ಲವ್ ಯು ಕಿರಣ್ ಎಂದು ಕೂಗಬಾರದೆ? ನನಗೆ ನಾಚಿ ಆಗ್ತಾ ಇದೆ ಕಿರಣ್. ನಾಚಿಕೆ ಎಂಬ 3 ಅಕ್ಷರವನ್ನು ಮನಸ್ಸಿನಿಂದ ಹೊಡೆದಾಕಿ ಪ್ರೀತಿ ಎಂಬ 2 ಅಕ್ಷರದಿಂದ ಬಿಗಿದಪ್ಪಿಕೋ ಈ ನಿನ್ನ ಪ್ರೀತಿಯ ಸುಕುಮಾರನನ್ನು. ಐ ಲವ್ ಯು ಕಿರಣ್, ಐ ಲವ್ ಯು. ಐ ಲವ್ ಯು ಸರೋಜ, ಐ ಲವ್ ಯು. ಸಂತೋಷ
ಸೀಮೆಯನ್ನು ತೋರಿ ನನ್ನ ವಿರುದ್ಧ ಕೆಲವೊಂದು ಪಟಪೋಸಿ ರೈತ ಗುಂಪುಗಳನ್ನು ಕಟ್ಟಿಕೊಂಡು ಬಂದು ಹೋರಾಟದ ಎಚ್ಚರಿಕೆ ಗಂಟೆ ಊದುವ ಪುಂಗಿನಾದಕ್ಕೆ ಯಾವ ವಿಷಪಾನ ಹಾಕಿ ಅವರನ್ನು ಯಮಲೋಕಕ್ಕೆ ಕಳಿಸಬೇಕೆನ್ನುವುದು ಚೆನ್ನಾಗಿ ಗೊತ್ತು. ರಾಮ, ಈಗಾಗಲೇ ನಿನ್ನ ಹೆಂಡತಿಯ ಶೀಲ ಗೆಡಿಸಿ ಅವರಿಗೆ ನರಕದ ಹಾದಿಯನ್ನು ತೋರಿಸಿದ್ದಾಯಿತು. ಇನ್ನು ಮುಂದೆ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರಿಗೆ ನಾನು ತೋರಿಸುವುದು ಮೂರೇ ದಾರಿ. ಒಂದನೆಯ ದಾರಿ ಮನೆಗೆ ಕರೆದುಕೊಂಡು ಹೋಗಿ ಬುದ್ಧಿ ಹೇಳುವುದು. ಕೇಳದಿದ್ದರೆ ಒಂದು ಬುದ್ಧಿ ಕಲಿಸುವುದು. ಅದಕ್ಕೂ ಭಕ್ತರು ಹೋದರೆ ಕುರಿ ಹಾಲುಂಡೇನೆಂದು ನನ್ನ ಮೇಲಿನ ಸೇಡಿನ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಲು ಬಂದರೆ ಅವರ ವಂಶವನ್ನೇ ರಕ್ತದ ಕಾಲುವಂತ ಹರಿಸುವುದೇ ನನ್ನ ಶಾಪ. ಮಂಗ, ಏ ಮಂಗ, ಮಗನು, ನನ್ನ ಯಾವ ಮಸೂದಿಗೆ ಮುಲ್ಲಾರ ಮಾಡಕ್ ಹೊಂಟಿದೆ ಮಗನು. ಹೋಗಿ ಬಾಯಿ ತಪ್ಪಿ ಯಾಕ್ಲೇ ಸಾಯಬ ಅಂತ ಅಂದ್ರಿ ಮಂಗ, ಆ ತಿರುಬುಕಿ ರಾಮ ತನ್ನ ತಮ್ಮನ ಮದುವೆಗೋಸ್ಕರ ಇಸಿದುಕೊಂಡ ಸಾಲವನ್ನು ಕೇಳಲಿಕ್ಕೆ ಹೋದಾಗ ನಿನಗೆ ಬಾಯಿಗೆ ಬಂದಂತೆ ಮಾತನಾಡಿದಂತೆ ಬಡಬಿಕಾರಿ. ಆ ರಾಮ ಸುದ್ದಿ ನಾನು ಇದ್ರಿಗೆ ಸಹಿ ಮಾಡಿಬಿಡ್ರಿ ನೀವು. ಅಲ್ರಿ ಅವನ ಸುದ್ದಿ ತೆಗೆದ್ರ ನನ್ನ ಪಾದದಿಂದ ಹಿಡಿದು ನೆತ್ತಿ ಮಡ ಉರಿತಿದ್ರಿ. ಅಲ್ರಿ ಆ ಮಗ ನಿಮಗ ಒಂದು ಮಾತು ಯಾವ ಬಾಯದಿಂದ ಏನ್ರಿ ಮಂಗ, ನಿನಗಿರುವುದು ಒಂದೇ ಬಾಯಿ. ಆ ಬಾಯಿಂದ ಭುಗಲ ಮಗನಿ. ಕಾಡಲ್ಲಿ ಹುಲಿ ಅಡ್ಡಾಡಿದ್ದು ನೋಡಿದೆಯಲ್ಲ ಲೇಕೋಣ, ಊರಲ್ಲಿ ಇಲ್ಲಿ ಅಡ್ಡಾಡುತ್ತಾ. ಬೆಲೆರ ನೀವು ಗಂಡು ಸತ್ತ ನರಕ ತಿನ್ನುವ ಸ್ವಯಂ ಮಗ ರೀ. ಮತ್ತೆ ರೈತರ ದುಡ್ದು ಇಟ್ಟ ಸಗಣಿ ನೆಕ್ಕುವ ಸ್ವಯಂ ಮಗ. ಮತ್ತೆ ಚಕ್ರ ಬಡ್ಡಿ, ಮಾ ಬಡ್ಡಿ, ಲವಂಗ ಬಡ್ಡಿ ತಿನ್ನುವ 4 ಸ್ವಯಂ ಮಗನೇ ನೀವು. ಇನ್ನು ಏನೇನೋ ಅಂದು ಬಿಡ್ರಿ ಅಪ್ಪ, ನನಗೆ ಲಕ್ಷಣ ಇಲ್ಲ. ಈ ರೀತಿ ಮಾತನಾಡಿದ್ರೆ ನನ್ನ ಕಾಲಿಗೆ ಬೀಳುವ ಮಕ್ಕಳು. ಮಂಗ, ಇನ್ನು ಬಡ ರೈತ ರಾಮಿಗೆ ಸಾವಿನ ದಿನಗಳು ಬಹಳ ದೂರವಿಲ್ಲ. ಎಂಎಲ್ಎ ಆ ಜೋಡಿ ರೈತ ನಾಯಿಗಳೊಂದಿಗೆ ಇನ್ನೊಂದು ಸರ್ಕಾರ ಹುಚ್ಚು ನಾಯಿ ಸೇರಿಕೊಂಡು ನಿಮ್ಮ ಶ್ರೀಮಂತಿಕೆ ದರ್ಪವನ್ನು ಬುಡಬೇರು ಸಮೇತ ನೆಲಕ್ಕೆ ಉರುಳಿಸಲು ನಿಮ್ಮ ಸಂಹಾರಕ್ಕೆ ಜೇಡರ ಬಲೆಯಂತೆ ಎಣಿಕೆ ಎಣಿತಿದ್ದಾರೆ. ಎಚ್ಚರ, ಎಚ್ಚರ. ಈ 3 ಲೋಕದ ಗಂಡರ ಗರ್ಭ ಶ್ರೀಮಂತಿಕೆಯನ್ನು ಆ ತ್ರಿಮೂರ್ತಿಗಳು ಗುಣಬೇರಕ ಸಮೇತ ಕಿತ್ತೊಗೆಯಲು ಆ ತ್ರಿಮೂರ್ತಿಗಳು ಅಷ್ಟೇ ಅಲ್ಲ, ಶಿವ ಸೈನ್ಯವನ್ನು ಕಟ್ಟಿಕೊಂಡು ಬಂದರು.
ಅವರ ಬಕ್ಕಿಸುವ ಬ್ರಹ್ಮೋತ್ಸವೇ ನನ್ನ ಹತ್ರ ಇರುವಾಗ ಆ ಮಬ್ಬು ಕುರಿಗಳಿಗೆ ಒಂದು ಅಂತ್ಯದ ಅಧ್ಯಾಯವನ್ನು ಬರೆಯಲೇಬೇಕು. MLA ಅವರೇ, ಅವರು ಕುರಿಗಳಲ್ಲ, ನಮ್ಮಿಂದ ಗಾಯಗೊಂಡಿರುವ ಕೇಳಿದ ಸರ್ಪಗಳು. ದೊಡ್ಡ ದೊಡ್ಡ ಸರ್ಪಗಳ ಹಲ್ಲನ್ನು ಕಿತ್ತು ಈ ಸಮಾಜದ ಮುಂದೆ ಮೋಜಿಗಾಗಿ ಆಟ ಆಡಿಸುವ ಈ ಆಡಿಗರ ಮುಂದೆ ಹೀಗೆ ತಾನೇ ಪ್ರಪಂಚ ನೋಡಲು ಕಣ್ಣು ಬಿಟ್ಟ ಮರಿ ಹಾವು ಯಾವ ಲೆಕ್ಕ? ಯಪ್ಪ ದಲೇರ, ನೀವು ಹೇಗಾದರೂ ಮಾಡಿ ಆ ಕೆಟ್ಟ ಕುಲದ ರೈತ ಶ್ವಾನ ಬಾಲಗಳನ್ನು ಕತ್ತರಿಸಲೇಬೇಕ್ರಿ. ಅಂದಾಗಲೇ ನಿಮಗೂ ನನಗೂ ಅವಗೂ ನೆನೆ ಬೆಲೆ ಸಿಗೋದ. ಹೇ ರಾಮು, ನಿನ್ನ ನಮಸ್ಕಾರಕ್ಕೆ ನನ್ನ ಬೂಟಿಯಿಂದ ಹೊಡೆಯಬೇಕು ಮಗನೇ. ನಾನು ಕೊಟ್ಟ ಸಾಲವನ್ನು ನನ್ನ ಗುಮಾಸ್ತ ಕೇಳಲು ಬಂದರೆ ಬಾಯಿಗೆ ಬಂದಂತೆ ಬಗಳಿದೆಯಂತೆ. ನೋಡಿ, ನೀವು ದೊಡ್ಡ ವ್ಯಕ್ತಿಗಳು, ಮೇಲಾಗಿ ಒಂದು ಗೌರವ ಸ್ಥಾನದಲ್ಲಿ ಇದ್ದವರು. ನಿಮಗೆ ಓಟು ಕೊಟ್ಟು ಆರಿಸಿ ಕಳಿಸಿದ ಪ್ರಜಾ ಜನತೆಗೆ ಈ ರೀತಿ ಕೆಟ್ಟ ಶಬ್ದಗಳನ್ನು ಉಪಯೋಗಿಸುವುದು ಸರಿಯಲ್ಲ. ಮೈಲಾರಿ, ಲೇ, ಸರಿ ತಪ್ಪು ಹೇಳಿಕೊಡುವ ಸಮಗಾರನ ಖೋಗೆ ಅಂತವನೇ. ಕುಡಿಯಲಿಕ್ಕೆ ಬೀರು ಬ್ರ್ಯಾಂಡಿ, ಹೆಂಡತಿಯ ಮಾನ ಮುಚ್ಚೋಕೆ ಒಂದು ಸೀರೆ, ಖರ್ಚಿಗೆ ಗಾಂಧಿ ತಾತನ ನೋಟನ್ನು ಇಸಿದುಕೊಂಡು ಓಟು ಹಾಕುವ ನಿಮ್ಮಂತ ಸ್ತಂಭ ಕೈಗಳಿಂದ ನೀತಿ ಪಾಠ ಹೇಳಿಸಿಕೊಳ್ಳುವ ಅವಶ್ಯಕತೆ ನನಗಿಲ್ಲ. ಮೈಲಾರಿ, ಕೈಯಲ್ಲಿ ಕಾಂಚನ ಇದ್ದರೆ ಈ ಜಗತ್ತಿನಲ್ಲಿ ಹೇಗಾದರೂ ಮಾಡಿ ಜೀವನ ಕಳೆಯಬಹುದು. ತಿಳಿಯುತ್ತೆ? MLA ಅವರೇ, ನೀವು ನುಡಿಯುವ ಅಕ್ಷರ ಸಹ ಸತ್ಯ. ಯಾಕೆಂದರೆ ಬೂದಿ ಮುಚ್ಚಿದ ಕಂಡರಂತಿರುವ ರಾಜಕಾರಣಿಗಳ ಹಣ ಹೆಂಡ ಕಂಡ ಪಡೆದುಕೊಂಡು ಓಟ ಹಾಕ್ತಿವಲ್ಲ, ನಮಗೆ ಬುದ್ಧಿ ಇಲ್ಲ. ನಿಮ್ಮಂತವರಿಗೆ ಓಟ ಹಾಕೋದಕ್ಕಿಂತ ಚಪ್ಪಲಿಗೆ ಹೊಡೆದ ಬುದ್ಧಿ ಕಲಿಸಬೇಕಾಗಿತ್ತು ಅಲ್ಲವೇ? ಚಪ್ಪಲಿ! ರಾಜಕಾರಣಿಗಳಿಗೆ ಚಪ್ಪಲಿಯಿಂದ ಹೊಡೆಯುವುದೆಂದರೆ ನೀರು ಕುಡಿದಷ್ಟು ಸುಲಭ ಎಂದು ತಿಳಿದುಕೊಂಡಿರುವೆಯಾ ಮಂಕೆ? ನಿನ್ನಂತ ನಿಯತ್ತಿನ ಕುಂಡಿಗಳನ್ನು ಇಲೆಕ್ಷನ್ ವೇಳೆಯಲ್ಲಿ ಯಾವ ರೀತಿ ಬಾಯಿಗೆ ಮುಸುರಿ ಒರೆಸುವುದು ಗೊತ್ತು. ಸೊಕ್ಕಿನಿಂದ ಮಾತನಾಡಿದರೆ ಬಾಯಿ ಮೇಲೆ ಒತ್ತು ಓಟು ಹಾಕಿಸಿಕೊಳ್ಳುವುದು ಗೊತ್ತು ರಾಮ. MLA ಎಂಗಲದ ಬೆಟ್ಟು ಮುಟ್ಟ ಕುಡಿಯುವ ಮಂಗವೇ, ರವಿ ಕಾಣುತ್ತು ಕವಿ ಕಾಣುವನು. ಈ ಹುಚ್ಚರ ಸಮಾಜದಲ್ಲಿ ನಿಮ್ಮಂತ ಪಾಪಾತ್ಮರ ಪಾಪರವನ್ನು ಹೆಣ್ಣು ಎಂಬ ಕಟ್ಟದಿಂದ ಧರ್ಮ ಎಂಬ ಮಸಿ ಹಾಕಿಸಿ ಸತ್ಯ ಎಂಬ ಬಿಳಿ ಹಾಳೆಯ ಮೇಲೆ ರೈತರಿಗೆ ಬಡವರಿಗೆ ಅನ್ಯಾಯ ಮಾಡುವ ಭ್ರಷ್ಟ ರಾಜಕಾರಣಿಗಳ ಬಗ್ಗೆ ಇಂಚಿಂಚಾಗಿ ಎಳೆಯಾಗಿ ಬರೆಯುತ್ತೀರಾ ನಮ್ಮ ಅಣ್ಣ. ಬಡ ಹುಡುಗಿಯರಿಗೆ ಹಣದ ಹಚ್ಚಿ ಅವರ ಯಂತ್ರಕ್ಕೆ ಮಣ್ಣು ಹಾಕುವ ದುಷ್ಟರ ಬಗ್ಗೆ ಊರಿಗೆ ರಂಗಮಂದಿರ ಕಟ್ಟಿಸ್ತೀವಿ, ಊರ ತುಂಬ ಹೆಂಗಸರಿಗೆ ಕಕ್ಕಸುಮ ಕಟ್ಟಿಸ್ತೀವಿ, ಬಡವರಿಗೆ ಆಶ್ರಯ ಮನೆ ಕಟ್ಟಿಸ್ತೀವಿ, ಹಳೆ ಮಂದಿರ ಕೆಡವಿ ಹೊಸ ಮಂದಿರ ಕಟ್ಟಿಸ್ತೀವಿ ಅಂತ ಸರ್ಕಾರದಿಂದ ಬಂದ ಹಣವನ್ನು ಮೊಸಳೆಯಂತೆ ನುಂಗುವ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಬಗ್ಗೆ, ಪಿಡಿಒಗಳ ಬಗ್ಗೆ
ಇಡೀ ಗ್ರಾಮ ಪಂಚಾಯಿತಿಯ ಹಣವನ್ನು ನಿಮ್ಮಿಬ್ಬರನ್ನು ಇಂಥ ಜಾಗದಲ್ಲಿ ಹಾಕಿ ಬಿಡುತ್ತಾರೆ ಅಚ್ಚರು. ನಿಮ್ಮ ಕೈಯಿಂದ ಹೂತು ಹಾಕಿಸಿಕೊಳ್ಳಲು ನಾನೇನು ಹೇಳಿ ಜಾತಿಯಲ್ಲಿ ಜನಸಿಲ್ಲ. ಎಂದು ಕುರಿಗಳ ಹಾಲೊಂದು ನಾನು ಎಂದವರು ಸೂರ ಸಂಗೊಳ್ಳಿ ರಾಯಣ್ಣನ ವಂಶದಲ್ಲಿ ಜನಿಸಿದವನು. ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ಖಜನೆ ಕೆಲಸ ಮಾಡುವ ನಿಮ್ಮಂತ ತಾಯಿ ಚೆಂಡಾಡಿಕೊಂಡು ಬಂದು ನಮ್ಮೂರ ಅಗಸಿಯ ಬಾಗಿಲಿಗೆ ತೋರಣ ಕಟ್ಟುತ್ತಾನೆ ಈ ವೀರ ಸರದಾರ ಮೈಲಾರಿ. ಈ ಎತ್ತಿನ ಪಾಟಿಯನ್ನು ಕೆಳಗಿಳಿಸು. ಈ ನೋಡಿ ನನ್ನ ಆಜ್ಞೆ. ಅಣ್ಣ ಮೈಲಾರಿ, ನಮ್ಮ ರುಂಡವನ್ನು ಕತ್ತರಿಸುವುದೆಂದರೆ ಕುರಿ ಮರಿಗಳಿಗೆ ಗಿಡದಾದ ತಪ್ಪಲು ಕಡೆದಷ್ಟು ಸುಲಭ ಎಂದುಕೊಂಡಿದ್ದೀಯಾ? ಮುಟ್ಟಾಳನ ಮಗನೇ, ಏನೋ ರೈತ ನಾಯಿಗಳು ನನ್ನ ದ್ವಾರ ಬಾಗಿಲದ ಅರಮನೆಯವರೆಗೂ ಬಂದಿದ್ದಾವೆಂದು ಸ್ವಲ್ಪ ಕನಿಕರ ಪಟ್ಟು ಮಾತನಾಡಿದರೆ ನನಗೆ ಉಳಿಯಂತೆ ಗಾಚನೆ ಮಾಡುತ್ತೀಯಾ? ನನಗೆ ಏಕವಚನದಲ್ಲಿ ನನಗೆ ಏಕವಚನದಲ್ಲಿ ಮಾತನಾಡ್ತೀಯ? ಬಿಡಾಡಿ ನಾಯಿಯ ಮಗನೇ, ನಾನು ಅವನಿಗೆಯನ್ನು ಹತ್ತಿನ ಹರಿದು ತಿಂದ ಬೀಸೋಕಿ ಬಿಡುತ್ತಾನೆ. ನಮ್ಮ ಮುಂದೆ ಒಣ ಜಂಬತನ ಕೊಚ್ಚಿಕೊಳ್ಳಬೇಡ. ಮೊದಲು ನಿನ್ನ ಮದುವೆಗೋಸ್ಕರ 1 ಲಕ್ಷ ಹಣವನ್ನು ಮಾಡಿಕೊಡುವುದು ಕಲಿತುಕೋ. ಏನಾಗೆ 1 ಲಕ್ಷ ಹಣ ಕೊಟ್ಟಿದ್ದೇವೆಂದು ಯಾರ ಬಾಯಿಂದ ನುಡಿಯುತ್ತಿ? ಗಂಡ ಸತ್ತ ರಂಡಿಯರ ನರಕ ತಿನ್ನುವ ಹಂದಿಯ ಮಕ್ಕಳೇ. ನಮ್ ಗೌಡ್ಗೂ ನನಗ ಅಡಿಸಿ ಮಕ್ಕಳ ಅದ್ರಲ್ಲಿ ಹೊಡಾಗ ಅಣ್ಣ ತಮ್ಮ ಗೌಡ ನಮ್ಗೆ ಸಾಲ ಬೇಕಾಗಿತ್ತು ಅಂತ ಬರ್ತೀರಿ ಮಕ್ಕಳ. ಹೊಡೋದನ್ನತ್ತಿ ಅಣ್ಣೊಂದರ ಮಾತಾಡ್ತಾನ, ತಮ್ಮೊಂದರ ಮಾತಾಡ್ತಾನ. ನಾಟಕ ಕಂಪ್ನಿ ಮಾಡ್ರಿ ಎಲ್ಲಿ ಮಕ್ಕಳ. ಮೈಲಾರಪ್ಪ ಸ್ವತಃ ನಾನ ಬಂದು ನಿಮ್ಮ ಅಣ್ಣನ ಕೈಯ ಕೊಟ್ಟಿನಪ್ಪ, ನೋಡಿನಿ. ಅವರೇ, ಪ್ರಜೆಗಳ ರಕ್ಷಣೆ ಮಾಡುವ ಜನನಾಯಕನಾಗಿ ರೈತ ಜನತೆಯ ಗೋಳು ಮರೆಯುವ ಕೀಳ ಮಟ್ಟಕ್ಕಿಳಿದ ಮೇಲೆ ಇದು ಯಾವ ನ್ಯಾಯ, ನೀತಿ, ಧರ್ಮ? ನ್ಯಾಯ, ನೀತಿ, ಧರ್ಮ. ನ್ಯಾಯ, ನೀತಿ, ಧರ್ಮ ಈ ಉತ್ತರ ಸಾಮ್ರಾಜ್ಯದಲ್ಲಿ ಎಂದ ಸತ್ತು ಹಣ ಸೇರಿದ್ದಾವೆ. ಈಗ ಏನೇ ಇದ್ದರೂ ಈ ದುನಿಯಾ ಬಂಡ ಪುಂಡ ಲಂಡರ ಕರಿ ಕಾಲು ನನ್ನ ಹಣ ಕೊಡ್ತೀವೋ ಇಲ್ಲೋ? ಹಣ ಕೊಡುವುದಿಲ್ಲ ಎಂದರೆ ಏನು ಮಾಡ್ತೀಯ? ಕೊಡುವುದಿಲ್ಲ ಎಂದರೆ ಇದ್ದೇ ಇದೆಯಲ್ಲ, ದುರ್ಗಮ್ಮನ ಮುಂದೆ ಕೋಣದ ರುಂಡವನ್ನು ಕತ್ತರಿಸಿದಂತೆ ನಿಮ್ಮಿಬ್ಬರ ಅಣ್ಣ ತಮ್ಮರ ರುಂಡವನ್ನು ಚೆಂಡಾಡಿ ನಮ್ಮ ಎಮ್ಮೆಲೆಯವರ ಅರಮನೆಯ ಬಾಗಿಲಿಗೆ ತೋರಣ ಕಟ್ಟುತ್ತೇನೆ ಮಕ್ಕಳು. ಏನಾಗ ನಿಮ್ಮ ಕೈಯಿಂದ ನಮ್ಮಿಬ್ಬರ ಶರೀರದ ಮೇಲೆ ನಿಮ್ಮ ಹಸ್ತ ಸಂಕಿದರೆ ಸಾಕು, ಕ್ಷಣಾರ್ಥದಲ್ಲಿ ನಿಮ್ಮನ್ನು ಸಿಳುತ್ತಾನೆ ಈ ಮೈಲಾರಿ. ಈ ಮೈಲಾರಿಗೆ ನಾ ಎಂದು ಗುಡುಗು ಹಾಕುವ
ಸಾವಿರ ಹಳ್ಳಿಯ ಸಾಹಸ ಸಿಂಹನಿಗೆ ಯಾಚರದ ಶಬ್ದವೇ. ನಾಗೇಂದ್ರ, ಈ ರೈತ ನಾಯಿಗಳ ದರ್ಪ ಅಡಿಗೊಸಲಕ್ಕೆ ಸರಿಯಾದ ಮಿಂಡನೆಂದರೆ ಕಾಳಿಂಗ, ಕಾಳಿಂಗನೊಬ್ಬನೇ. ಕಾಳಿಂಗ, ಏ ಕಾಳಿಂಗ! ದೊಡ್ಡ ದೊಡ್ಡ ವಿಷ ತುಂಬಿದ ಸರ್ಪಗಳಿಗೆ ದೊಡ್ಡಪ್ಪನೆ ಕಂಡಿರುವ ಈ ಕಾಳಿಂಗ ಸರ್ಪನಿಗೆ ಯಾವನಾದರೂ ಎದುರಾದರೆ ಅವರ ಹಲ್ಲನ್ನೇ ಮುರಿದು ನಮ್ಮ ದಲಿತರ ಕಾಲಿಗೆ ಚಪ್ಪಲಿ ಮಾಡಿಬಿಡುವೆ. ನಿಮ್ಮ ಆಜ್ಞೆಯಂತೆ ಇವರಿಬ್ಬರಲ್ಲಿ ಯಾವ ಬೋಯ ಮಗನ ರುಂಡ ತೆಗೆಯಬೇಕು ಹೇಳಿ ಕ್ಷಣಾರ್ಥದಲ್ಲಿ ಯಮನ ಪಾದ ಸೇರಿಸಿ ಬಿಡುತ್ತೇನೆ. ಎಂಎಲ್ಎ ಒಪ್ಪಿಯ ಮೇಲೆ ಬ್ರಹ್ಮಾಸ್ತ್ರ ಬಿಡುವುದು, ಈ ಬಡ ರೈತರೊಂದಿಗೆ ಹಗೆತನ ಸಾಧಿಸುವುದು ಒಂದೇ. ದಯವಿಟ್ಟು ಕದನ ಮಾಡಿ ವೈರತ್ವ ಕಟ್ಟಿಕೊಳ್ಳುವುದಕ್ಕಿಂತ ಮಾನವೀಯ ದೃಷ್ಟಿಯಿಂದ ಪ್ರಮಾಣ ಮಾಡಿ ಹೇಳು, ನೀನು ನನಗೆ ಕೊಟ್ಟಿರುವ ಹಣ ಎಷ್ಟು ಎಂದು. ನಾನು ನಿನ್ನ ದೃಷ್ಟಿಯಲ್ಲಿ ಮಾನಗೆಟ್ಟವನು ಎಂದಂದಾಯಿತು. ನನಗೆ ಅನ್ನ ಕೊಡುವ ಭೂಮಿ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನೀವು ನನಗೆ ಕೊಟ್ಟಿರುವುದು 50,000 ರೂಪಾಯಿ ಮಾತ್ರ. ಇದು ಸತ್ಯ, 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 ಸತ್ಯ. ಸತ್ಯ ನುಡಿಯುವ ಹರಿಶ್ಚಂದ್ರರ ಕುಡಿ ನೀನು. ನೋಡು ರಾಮ, ಸುಮ್ಮನೆ ಇಲ್ಲ ಸಲ್ಲದ ಕಂತಿನ ಪುಸ್ತಕ ತಿರುಮುರು ಮಾಡಿ ನಮ್ಮ ಕೈಯಿಂದ ಹೊತ್ತ ತಿಂದು ಮನುಷ್ಯರ ಮರಿ. ಏ ನಾಗ, ನಿನ್ನ ನಾಲಿಗೆ ಉದ್ದವಾಗುತ್ತದೆ ಮಗನೇ. 10 ವೀರ ಹರಿ ಬಿಟ್ಟರೆ ನಿನ್ನನ್ನು ನಿಂತ ಜಾಗದಲ್ಲಿ ಹೋಗಿ ಬಿಡುತ್ತೇನೆ. ಎಚ್ಚರ. ಕಲಿಯುಗದ ರಾಮ ಲಕ್ಷ್ಮಣ ಇದೆ. ನೀವು ನಿಜವಾದ ಮಾನವಂತರಿದ್ರ ಕೊಟ್ಟರು ಸಾಲವನ್ನು ಕೊಡಲೇ ಮಕ್ಕಳ. 3 ಕಡೆ ಬೆಳಗಾದ ಮಗನ, ನೀನು ನಿಜವಾಗಿ ನನಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದು ನಿಜನ? ಯಾಕೋ ರಾಮಣ್ಣ, ಹಬ್ಬದ ಈ ಯಜಮಾನನಿಗೆ ನಿನ್ನ ಸಂಶಯ ಇಲ್ಲ, ಗಾಳಿಯೇ ನನ್ನ ಬಿರುಗಾಳಿಯೇ? ನಿಮ್ಮಂತ ಶಕುನಿ ಬುದ್ಧಿಯವರು ಈ ರಾಜಕೀಯ ಸಮಾಜದಲ್ಲಿ ತುಂಬಿಕೊಂಡಿರುವಾಗ ಕಾಲಿಗೆ ಬೀಳುವ ನಾಯಕರು ದೊಡ್ಡವರಾಗಿ ಎದ್ದು ನಿಂತಿದ್ದಾರೆ. ಹೇ ದೇವೇಂದ್ರ, ನನ್ನ ಹೇಳೋಗ ದೂರ ಸರಿ, ನನ್ನ ದಾರಿಗೆ ಮುಳ್ಳಾಗಬೇಡ. ಇಲ್ಲ ತನ್ನ ಬಳಿ ನಮ್ಮ ಪಿತ್ತ ನೆತ್ತಿಗೇರಿಸಬೇಡ. ನನ್ನ ಹಣ ಕೊಡ್ತೀಯೋ ಅಥವಾ ಇಲ್ಲೋ? ಕೊಟ್ಟವರ ಹಣದ ಋಣದಲ್ಲಿ ಹೋಗುವವರಲ್ಲ ಈ ರೈತನ ಮಕ್ಕಳು. 2 ವಾರದಲ್ಲಿ ಸೂರ್ಯಕಾಂತಿ ಬೆಳೆ ರಾಶಿ ಮಾಡಿ ಮಾರಿಕೊಂಡು ಬಂದು ನಿಮ್ಮ ಹಣ ಕೊಡುತ್ತೇನೆ. ತಮ್ಮ ಹೋಗೋಣ ಬಾ. ನಾಳೆ ನಾವು ಹಣವನ್ನು ಕೇಳಲು ಬಂದಾಗ ಈ ಮೈಲಾರಿ ಕುಡುಗಿದರೆ ಗುಂಡಾರಿಸಿ ಕುತ್ತಿಕೊಳ್ಳುತ್ತೇವೆ. ಹುಷಾರ್. ಏನಾಗ್ಯೋ?
ಮನೆಯರ ಆ ಮಹಿಳೆಯರೇ ಸಾವಿಗೆ ಒಂದು ಕೆಚ್ಚ ಹಾಕ್ಬೇಕ್ರಿ ಅಪ್ಪ, ಇಲ್ಲವಾದ್ರ ನಮ್ಮ ಕತ್ತಿಗೆ ಗೋವಿಂದ ನಮ್ಮ. ಹೌದು, ಈ ಕೊಬ್ಬಿದ ಮೈಲಾರಿ ಎಂಬ ಟಗರನ್ನು ಈ ಸಮಾಜದಲ್ಲಿ ಹೀಗೆ ಬೆಳೆಯಲು ಬಿಟ್ಟರೆ ಮುಂದೆ ನಮ್ಮ ಮಾನ ಪ್ರಾಣ ಎರಡೂ ಹರ ಎಣಿಸುತ್ತಾನೆ. ನಿಮ್ಮಿಬ್ಬರು ಕೊಟ್ಟಾಗ ನನ್ನ ಕಥ 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 ಕೊಡ್ದು ಕಬ್ಬದ ದಂಡಿಗೆ ಹಾಕ್ತಾನಪ್ಪವ. ನಾಗೇಂದ್ರ ಕುರಿ ಎಷ್ಟು ಕೊಬ್ಬಿರುತ್ತದೋ ಅಷ್ಟು ಕಟುಕನಿಗೆ ಲಾಭ ಎಂದಂತೆ. ಈ ದೇವೇಂದ್ರ ಆಡುವ ಆಟ ನನ್ನ ಹುಟ್ಟಿಸಿದಾತನಿಗೆ ತಿಳಿದಿಲ್ಲ ಅಂದ ಮೇಲೆ ಇನ್ನು ಆ ಮಬ್ಬು ಕುರಿಗಳಿಗೆ ಹೇಗೆ ಗೊತ್ತಾಗಬೇಕು? ನಾಗೇಂದ್ರ, ನಾನು ಇನ್ನು ಮುಂದೆ ಬರೆಯುವ ಒಂದೊಂದು ನಾಟಕದ ಅಧ್ಯಾಯವನ್ನು ನೀನು ಓದುತ್ತಾ ಹೋಗು. ಹೇಗೆ ಆರಂಭ, ಹೇಗೆ ಅಂತ ಎನ್ನುವುದು. ಮಂಗ, ತಲೆ ಯಾಕೋ ಬಿಸಿ ಆಗ್ತಾ ಇದೆ, ಒಂದು ಗುಂಡಿನ ಪಾರ್ಟಿಗೆ ಅರೇಂಜ್ ಮಾಡು. ಮನೆಯರ ಈ ಮಂಗನ ಮಗ ಶರ್ಟ್ ಹೊಡೆದು ಸಾಕ್ರಿ ಅಪ್ಪ. ಆ ಸುಡುಗಾಡಿಗೆ ನೀವು ಎಣ್ಣೆ ದೇವ್ ಬಂದು ನಮ್ಮಿದ್ರಿಗೆ ತಕದೈ 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 ಕೆಲಸ ಮಾಡ್ತಿದ್ರಿ ಅಪ್ಪ. ದನೇರ ಅಷ್ಟೇ ಮಾಡು. ಅಲ್ಲಿ ಒಂದು ಫಿಗರ್ ಐತಂತ ಹೋಗಲ್ಲೇನ್ರಿ? ಇದೇನು ಸಾಗರ್, ಹಿಂದೇಕೋ ಆಕಾಶ ನಕ್ಷತ್ರ ಅಂತ ಮಾತಾಡ್ತಿದ್ರಲ್ಲ, ಯಾಕೆ? ಸರೋಜ, ನಿನ್ನ ಹತ್ತಿರ ಸ್ವಲ್ಪ ಪರ್ಸನಲ್ ವಿಷಯ ಮಾತನಾಡುವುದಿತ್ತು. ಅದು ಎಂತ ಮಾತು? ಮೊದಲು ನೀನು ಪ್ರಾಮಿಸ್ ಮಾಡಬೇಕು ಸರೋಜ. ನೋಡಿ, ಮೊದಲು ಅದು ಮಾತು ಯಾವ್ದಂತ ಹೇಳಿ ಆಮೇಲೆ ನಾನು ಪ್ರಾಮಿಸ್ ಮಾಡ್ತೇನೆ. ಇಲ್ಲವಾದರೆ ನೋಡಿ, ಸುಮ್ಮನೆ ನನ್ನ ಕಾಡಿಸಿ ಪಿಡಿಸಿ ನಂಗೆ ಟೆನ್ಷನ್ ಕೊಡಬೇಡಿ, ಬೇಗ ಹೇಳಿ. ಸರೋಜ, ನನ್ನ ಹೃದಯದಲ್ಲಿ ಮನೆ ಮಾಡಿಕೊಂಡಿರುವ ಈ ನಿನ್ನ ಮಾತುಗಳನ್ನು ಬಿಚ್ಚಿ ಹೇಳಲು ಏಕೋ ನನ್ನ ನಾಲಿಗೆ ತಡ ಹೊಡಿಸುತ್ತಾ ಇದೆ ಸರೋಜ. ಹಾಗಾದ್ರೆ ನಾನು ಹೋಗ್ತೇನೆ. ನಿಲ್ಲು ಸರೋಜ, ನಿಲ್ಲು. ನಿನ್ನನ್ನು ದಿನಕ್ಕೆ ಒಮ್ಮೆ ಆದರೂ ನೋಡದಿದ್ದರೆ, ಮಾತನಾಡಿಸದಿದ್ದರೆ ಏಕೋ ಮನಸ್ಸಿಗೆ ಒಂದು ತರ ತಾಪವಾಗುತ್ತದೆ. ಸರೋಜ, ಈ ನಿನ್ನ ಅಂದ ಚಂದ ರಾತ್ರಿ ಕನಸಿನಲ್ಲಿ ಬಂದು ನಿಲ್ಲುತ್ತದೆ. ಸರೋಜ, ನನ್ನ ಕನಸಿನ ಪ್ರೇಮ ಕೋಟೆಗೆ ಮೋಸ ಎಂಬ ಬಾಂಬನ್ನು ಇಡಿಸಿ ನನ್ನ ಕನಸಿನ ಪ್ರೇಮ ಕೋಟೆಯನ್ನು ನೆಲಕ್ಕೆ ಉರುಳಿಸಬೇಡ ಸರೋಜ, ನೆಲಕ್ಕೆ ಉರುಳಿಸಬೇಡ. ನೋಡು ಸಾಗರ್, ನೀರು ಕಂಡಕ್ಷಣ ಮನುಷ್ಯ ಈಜುವ ಆಸೆ, ಹಕ್ಕಿಗೆ ರೆಕ್ಕೆ ಬಲಿತ ತಕ್ಷಣ ಹಾರುವ ಆಸೆ, ಹಾಗೆ ಹೃದಯದಲ್ಲಿ ಪ್ರೀತಿ ಹುಟ್ಟು ಕಂಠಘರ್ಷಣೆಗಳು ಬಂದಾಗ ಪ್ರೀತಿಯನ್ನು ಬೇಡ ಎನ್ನಲು ಸಾಧ್ಯವೇ? ಅಂದರೆ ನೀನು ನನ್ನನ್ನು ಪ್ರೀತಿಸ್ತೀನಿ ಸಾಗರ್, ನೀನು ನಾನು ಪ್ರೀತಿಸ್ತೀನಿ. ಐ ಲವ್ ಯು ಸಾಗರ್, ಐ ಲವ್ ಯು. ಆದ್ರೆ ಈ ಜೀವನ ಇರುವವರೆಗೂ ಕೊನೆಯವರೆಗೂ ನೀವೇ ನನ್ನ ಜ್ಯೋತಿ. ಈ ಹೊತ್ತಿನಿಂದ ನೀನೇ ನನ್ನ ಬಾಳಿನ ಚಂದ್ರ ಚಕೋರಿ ಸರೋಜ, ಚಂದ್ರ ಚಕೋರಿ. ಸಾಗರ, ಹಾಗಾದ್ರೆ ನೀರಿನ ದೋಣಿಯಂತೆ ನಿನ್ನ ದೋಣಿಯಲ್ಲಿ ಕೂಡ ಕುಳಿತುಕೊಂಡು ಹೋಗುವ ಆಸೆ ಆಗ್ತಿದೆ ನನಗೆ. ಹಾಗಾದರೆ ನಗುವ ಮಲ್ಲಿಗೆ ಹೂವಿನಂತೆ ನಗು ನಗುತ್ತ ನನ್ನನ್ನು ಬಿಸಿ ಎಪ್ಪಿಕೊಂಡು ಒಂದು ಮುತ್ತಾದ ಹಾಡನ್ನು ಹಾಡಬಾರೇ ನನ್ನ ಚಿನ್ನ. ಆಯ್ತು ಸಾಗರ್.
opposes, but God is disposes. ಈ ಜೀವನದಾಗ ಗ್ರಾಮ ಪಂಚಾಯತಿ ಸಿಪಾಯಿ ಕೆಲಸ ಮಾಡೋರು ತಮ್ಮ ಕೆರ ತಗೊಂಡು ಹೊಡ್ಕೋಬೇಕು ಯಪ್ಪ. ಯಾಕಂದ್ರ ನಮ್ಮ ಪಗಾರ ಬರದ 6 ತಿಂಗಳಿಗೊಮ್ಮೆ. ಅದು ಈಗ ಬಂದು ಪಗಾರ ಇಸ್ಕೊಂಡ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲ ತಮ್ಮ ಮನೆ ಶಾಂತಿ ಮಾಡ್ಯಾರ. ಅಷ್ಟ ಅಲ್ರಿ ಮತ್ತೈತಲ್ಲ ಸರ್ಕಾರದಿಂದ ಮಂಜೂರು ಮಾಡಿದ ಕೆಲಸ ಮಾಡಿಸಿವಿ ಅಂತ ಹೇಳಿ ತಿನ್ನು ತಗೊಂಡು ತಿಂದಾರಿ ಅಪ್ಪ. ಜವಾರಿ ಪೋರಿ ಬಂದೈತಿ ತನ್ನರ ಹೋಗಿ ಜವಾರಿ ಪೋರಿ ಬಂದೈತಿ ತನ್ನರ ಹೋಗಿ ಮೈ ಕಟ್ಟ ಎನ್ನ ತಳ್ಳ ತಳ್ಳ ಹೊಳಿತಾವಲ್ಲ ನನ್ನ ಹುಡುಗರು ನಿನ್ನ ಮುಂದ ತಳ್ಳ ಹೊಳಿತಾವಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಕಣ್ಣಿಗೆ ಆಗಿ ಬಾಗಲ ನಿನ್ನ ನೋಡಿ ಆಗಿ ಬಾಗಲ ಕಣ್ಣಿಗೆ ಆಗಿ ಬಾಗಲ ನಿನ್ನ ನೋಡಿ ಆಗಿ ಬಾಗಲ ಎನ್ನ ತಳ್ಳ ತಳ್ಳ ಹೊಳಿತಾವಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಮಾಮ ಅದು ಹಂಗಲ್ಲ. ಈಗ ದೃಶ್ಯ ನಾಯ ಬಸ್ತೇನೆ ನೋಡು ಮಾಮ. ನೀ ಅಂದ್ರೆ ಫುಲ್ ಹುರುಪದಿನ ನಾವು ಗೊತ್ತಾಗೈತಿ. ಮುಂದೆ ಕುಂತ ಮಾಮ ಅವರು ಹುರುಪ ಅದಾರು ಏನ್ ಇದ್ದಿಗಿದ್ದಿ ಮಾಡಕತ್ತಾರ. ಆದ್ರೆ ಸಾವನ್ನಪ್ಪ ಯಾರ್ದು ನೀವು ಉಪಯೋಗ ಕಾಣಕತ್ತಿ ನೋಡ್ ನಮಗೆ. ಅದಕ್ಕೆ ನಾನು ಇಲ್ಲಿ ಇರ್ತೀನಿ ಮಾಮ, ನೀ ಇರ್ತೀನಿ ಗಿಚ್ಚಕೊಂಡೆ ತಾನಯ್ಯ ಪಟ್ಟಣತೆ ಗೋಪುರ ಹೊರದಂಗ ಗೋಪುರ ಹೊರದಂಗ
ಕಣಕಿ ಕೊಯ್ಯೋ ಕಾಣದ ದೇವರಿಗೆ ಆತ ಕೊಡುಗಿದೆ ಪ್ರೇಮದ ಬಲಗಕ್ಕೆ ಆ ದೇವರನ್ನು ಬಿಟ್ಟಿಲ್ಲ ಎಂದು ನಮ್ಮನ್ನು ಬಿಟ್ಟಿಲ್ಲ ಹೋಗಿಲಗು ಕಾಗೆಗೂ ನಿಂತು ಬಟ್ಟು ಕಪ್ಪಿ ಕತ್ತಿಲ್ಲ ಯಾವ ಬಾ ಮಲ್ಲಿ ಬಾ ಈ ನಮ್ಮ PDO ಮತ್ತ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಬಗ್ಗೆ ನನಗೆ ಬಾಳ ತಲೆ ಕೆಟ್ಟೈತ್ಲಿ ಅಪ್ಪ ನೀ ಯಾಕೆ ತಲೆ ಕೆಡ್ಸ್ಕೊಂಡು ಅವ್ರನ್ನ ಹಡಬಿಟ್ಟು ಊಟಕ್ಕೆ ಬಿಡ್ತಾರಂತ ಮಾಡಿ ಅಲ್ಲೇ ಮಲ್ಲಿ ಈ ಅಧ್ಯಕ್ಷರು ಅದಾರಲ್ಲ ಊರಾಗ ಬಿಟ್ಟು ಬಿಡ್ದ ಮನಿ ಪಟ್ಟಿ ನಳದ ನೀರಿನ ಪಟ್ಟಿ ಕರೆಂಟಿನ ಪಟ್ಟಿ ಆ ಪಟ್ಟಿ ಈ ಪಟ್ಟಿ ಸುಡುಗಾಡ ಪಟ್ಟಿ ಅಂತ ಹೇಳಿ ಇದ್ದು ಬಂದು ಹಣನೆಲ್ಲ ಹಂಚ್ಕೊಂಡ್ ತಿಂತಾರ್ಲಿ ಅಪ್ಪ ಆದ್ರ ನಮ್ಮ ಪಂಚಾಯತ್ ಕಟ್ಟದರ ಹೆಸರು ಇಲ್ಲ ಅವ್ರದ್ದು ಮನಿನೂ ಇಲ್ಲ ಅಲ್ಲಿ ಹುಡುಗ ಇದು ಎಂತ ಹೊಸ ಸುದ್ದಿ ಅಲ್ಲಮಲ್ಲು ಸರ್ಕಾರದಿಂದ ಬಂದ ಬಡಬಗ್ಗರಿಗೆ ಆಶ್ರಯ ಮನೆಗಳು ಇರ್ತಾವಲ್ಲ ಅವನ್ನ ಈ ಅಧ್ಯಕ್ಷರು ಐತಲ್ಲ ಈ ಊರಾನ ಶ್ರೀಮಂತರ ಮಂದಿ ಕಡೆಯಿಂದ ರೊಕ್ಕ ಇಸ್ಕೊಂಡ ಒಬ್ಬೊಬ್ರಿಗೆ ಎರಡೆರಡು ಮನಿ ಕಟ್ಟಿಸ್ಕೊಟ್ಟಾರ್ಲಿ ಅಪ್ಪ ಇನ್ನ ಊರು ಸುತ್ತಾರ್ಲೆ ಹೆಣ್ಮಕ್ಳಿಗೆ ಪೈಖಾನೆ ಕಟ್ಟಿಸ್ತೀನಿ ಅಂದ ಅದ್ರದ್ದು ಬೆಲೆ ಅಭಿಷೇಕ ತಿಂದಾರ ಪಾಪ ಅವು ನಮ್ಮ ಊರಾನ ಹೆಣ್ಮಕ್ಳು ಐತಲ್ಲ ಗಂಡು ಮಕ್ಳು ಹೋಗೋ ರಸ್ತೆದಾಗ ಚರಿಗೆ ಹಿಡ್ಕೊಂಡು ಹೋಗ್ತಾರ ಮುಂಜಾನೆ ಸಂಜಾಲೆ ದಿಸ್ ಈಸ್ ಶಿಂಗ್ಲೀಷ್ ಅಲ್ಲಿ ಊರಿಟ್ಟು ಗೊಬ್ಬನ ಹಾರಕತ್ತೈತಿ ಊರಾಗಿನ ಮೆಂಬರ್ಗಳು ಚೇರ್ಮನ್ಗಳು ಇದು ಸುದ್ದಿ ಒಟ್ಟ ಕೇಳಂಗಿಲ್ಲ ನಮ್ರ ಮಲ್ವ ಈ ಮೆಂಬರ್ ಐತಲ್ಲ ಸ್ವಲ್ಪ ಬಿರುಸು ಮಾಡಿ ಏನಾರ ಕೇಳಿದ್ರ ಏನಂತ ಈ ನಮ್ಮ ಅಧ್ಯಕ್ಷರು ಅದಾರಲ್ಲ ಯಾಕಲೇ ಮಗನ ಭಾಳ ನಿಗ್ರಿಸಿ ಮಾತಾಡಕತ್ತಿಯಲ್ಲ ನಿನಗೇನ ಮುಕ್ಕಳಾಗೇನು ಹಾಲು ಮುಡಿಯವನ ಅಂತಂದು ಬೆದರ್ಸ್ತಾರಲ್ಲ ಅವ್ರಿಗೆ ನಮ್ಮ ಪಂಚಾಯತಿ ಸೋತಿ ಅಂತರು ಏ ಹೌದಾ ಮಲ್ಲು ಸರ್ಕಾರ ಬಡವರಿಗೆ ಗಂಡ ಹೆಂಡ್ರಿಗೆ 3 ತಿಂಗಳ ರೋಜ್ಗಾರ ಯೋಜನೆಯಲ್ಲಿ ದುಡಿಲಿ ಅಂತೇಳಿ ಸರ್ಕಾರ ಈ ಯೋಜನೆನಾಗ ಜಾರಿ ತಂದೈತಿ ಆದ್ರೆ ನಮ್ಮ ಅಧ್ಯಕ್ಷರು ಐತಲ್ಲ ನಮ್ಮ ಬೀರಂದ ಈ ಗೌರಿ ಮಲ್ಲೊಂದೊಂದು JCB ತರಿಸಿ ಕೆಲಸ ಮಾಡಿಸಿ ಬಿಲ್ ಹಬ್ಬಿಸ್ಕೊಂಡು ತಿಂತಾರ ಅಂದ್ರ ಈ ಪಂಚದಾಗ ಏನು ಕೆಲಸ ಮಾಡ್ತಾರಲ್ಲ ಮೆಂಬರ್ಗಳು PDO ಕ್ಲಾಕರ್ಗಳು ಇವರು ಈ ಪಿಂಡ್ರ ಮಕ್ಕಳು ಹರ್ಯಾನ್ ಪಗಾರ ತಿಂತಾರ ಏ ಮಲ್ಲ ಆರಾಮ್ ತಿನ್ನೋದು ಆಟ ಅಲ್ಲ ಈ ಊರಾಗ ಗಂಡ ಸತ್ ರಂಡ್ಯಾರ ಇರ್ತಾರಲ್ಲ ಅವ್ರು ಶಾಗಿನಿ ತಿನ್ನೋ ಮಕ್ಕಳು ಅದಾರ ಅವ್ನು ನೋಡ್ ದೋಸ್ತ ಅದಕ್ಕಂದ್ರೆ ಪಂಚಾಯತ್ ಎಲೆಕ್ಷನ್ ಬಂದ್ರ ಸಾಕ ನಾ ಕೊಡ್ತೀನಿ ನಾ ಕೊಡ್ತೀನಿ ಹೌದು ಈ ರಾಜಕೀಯ ಸೇರಿದ ಮನುಷ್ಯ ಐತಲ್ಲ ಯಾರು ಸಾಚ ಇರಂಗಿಲ್ಲ ಸ್ವಲ್ಪ ತಿಂತಾರ ಇನ್ನು ಸ್ವಲ್ಪ ಕೆಲಸ ಮಾಡಿಸ್ಬೇಕಾ ಮತ್ತ ಎಲ್ಲಿ ಮಗ ನೋಡಿ ಒಂದು ಉಪ್ಪು ಹಚ್ಚುಡ್ದು ನೀನಾಗಿನ ಮಗ ಅಲ್ಲಿ ದೊಡ್ಡವ್ರ ಸತಿ ಗಿತ್ತಿದ ಯಾಕೆ ಬೇಕು ಅವ್ರು ಹೆಂಗಿರ್ತಾರ ನೀನು ಹಂಗ ಇರು ಏ ಮಲ್ವ ಹಂಗ ಸುಮ್ಮನೆ ಇದ್ರ ನಮ್ ಗಾಂಧಿ ತಾತ ಕಂಡ ಗ್ರಾಮಗಳು ಐತಲ್ಲ ಸ್ವರಾಜ್ಯ ಗ್ರಾಮಗಳು ಆಗ್ಬೇಕಂದ್ರ ನಮ್ಮ ಅಂತಂದ ಅಲ್ಲ ಇಲ್ಲಿ ನಿಂತಿದ್ದ ಯುವ ಶಕ್ತಿ ಹೋರಾಟ ಮಾಡ್ಬೇಕಾ ಅಯ್ಯಯ್ಯ ನಾನು ಯುವ ಶಕ್ತಿನ ಅಲ್ಲಿ ಆ ನಿನ್ನ ಯುವ ಶಕ್ತಿ ಸ್ವಲ್ಪ ಕುಡಿಯಾಕ ಕುಡಕಾಕ ರಂಡ ಬಜೆ ಮಾಡಕ್ ಕೊಡ್ರ ಸಾಕು ತಮ್ಮ ಮನೆಯಾಗ ಹೆಂಗಸರು ಇರ್ತಾರಲ್ಲ ಅವನು ಸತ ಹೊಟ್ಟೆ ಬರ್ತಾರಲ್ಲ ನಿಮ್ಮ ಗೌಡಸರು ಈಗ ಏನ್ ಹೇಳಿದಲ್ ಮಲ್ಲ ಇದು ಕರೆಯನ ಐತಿ ಮೊದಲು ನಾವು ಚಲೋತ್ನಾಗ ಇರ್ಬೇಕ ಆಮೇಲೆ ಊರು ಶುರು ಚಲೋ ಮಾಡಕ್ ಬರ್ತೈತಾಳ ಅಲ್ಲಿ ಸುಮ್ಮನೆ ಮಾತಾಡ್ಬೋದು ಯಾಕೆ ನೀ ರಕ್ತ ಸುರು ಹೋತಿ ಮಮ್ಮ ಹೇಳ ಮಮ್ಮ ಹೇಳ ನನಗೆ ಯಾಕಂದ್ರೆ ಆಸರ ಆಗೈತಿ ಸಿನಿಮಾಕ್ಕೆ ಹೋಗೋಣ ನಡೀತಿತ್ತು ಸಿನಿಮಾಕ್ ಹೋಗೋಣ ಮೊನ್ನೆ ನಮ್ಮ ಮುಂಡ್ರಿಗೆ ಹೊಸ ಸಿನಿಮಾ ಬಂದೈತಿ ಹೋಗೋಣ ಮತ್ತ ಮಮ್ಮ ಅವ್ವ, ಮಮ್ಮ ಅವ್ವ.
ತತ್ತಿನ ಕೊಟ್ಟಿಲ್ಲ. ಮಾಮ ನೀನ್ ಎದ್ದೈತಿ ಏನೋ ಗೊತ್ತಿಲ್ಲ, ಅವನು ಮಾತ್ರ ಭಾಳ ಎದ್ದೈತಿ ಹೊರಕು ಮಾಡ್ತಾನ ಮಗ. ಮಾಮ ಹೇಳು ಮಗ. ನಾಚಿಕೆ ಬರುತ್ತ. ಏ ಹೊಲ ಮೊದಲ ಎಲ್ಲರೂ ನಾಚ್ತಾರ, ಆಮೇಲೆ ಎಲ್ಲ ಸರಿ ಆಗೈತ್ ನಡಿಯ. ಹಿಂಗಂತ್ಯ ಮಾಮ ಹಿಡ್ಕೊಂಡು ಹಿಡ್ಕೊ ನೋಡೋಡಿಗೆ ಮಾತಿನಾಗ ಹಿಡ್ಕ ಅಂತ ಹೇಳಿ ನಡಬರ್ಗ ಬಿಡುತ್ತ ನೋವಾತ ಅಂದ್ರ ಬಿಡ ಮಗನ ನಾನು ಅಲ್ವ ಮಾತ. ನನ್ನ ಬಿಟ್ರು ನೀ ಪ್ರಕಾಶ ಮಾತ್ರ ಬರ್ಬೇಡ, ಅವನೇ ಹೇಳಪ್ಪ, ಅವನ ಮುಗಿಸ ನಮ್ಮಲ್ಲಿ ಇಬ್ಬರು ಬಂದ ಬಿಡ್ರಿ ಮತ್ತ ಮ್ಯಾಕ. ಹೇಳ ಹುಡುಗಿ, ಕಟ್ಟು ಬಿಡ್ತಿಂದ್ರ ಸಪ್ಪ ಬರಬಾರ್ದು. ಲವ್ ಮಾಡಿದ್ರ ಮಕ್ಕಳಾಗಿರ್ಬಾರ್ದ. ಏಸು ಗಾಡಿ ಚಿಕ್ಕಿನಿ ಹಿಂದ್ ಮಾರಲ್ಲಿ ಏಟು ಚಿಕ್ಕನ ಗಾಡಿ ಯಾರಿಗೆ ಗೊತ್ತಿಲ್ಲ ಏಟ ಕಟ್ಟಾಗ ಔಷಧ ಮಾರೋಣ ಮಾಮ. ನಡುರಾಗ ಪಡದರ ಕಡಲಿ